ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಬಂದು ಎಂದ್ರ ಬಗ್ಗೆ ಅಂತಂದ್ರೆ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು, ಅದು SSP ಸ್ಕಾಲರ್ಶಿಪ್ ಬಗ್ಗೆ. ಸೊ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಬಗ್ಗೆ. ಸೊ ಈ ವಿಡಿಯೋ ಬಂದು ಯಾವತ್ತು ಮಾಡ್ತಿರೋದು ಅಂತಂದ್ರೆ ಆಗಸ್ಟ್ ಅಪ್ಡೇಟ್ಸ್, ಆಗಸ್ಟ್ ತಿಂಗಳಲ್ಲಿ ಮಾಡ್ತಿರೋದು. ಸೊ ಆಗಸ್ಟ್ 1ನೇ ತಾರೀಕು ಮಾಡ್ತಾ ಇರೋದು. ಸೊ ಅದರಿಂದ ಇದು ಆಗಸ್ಟ್ ಅಪ್ಡೇಟ್ಸ್ ಅಂತ ನೀವು ಕರ್ಕೋಬಹುದು. ಸೊ ಬನ್ನಿ ಈ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಸೊ ಮೇನ್ ಆಗಿ ಎಷ್ಟೊಂದು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಿದ್ರಿ, ಯಾವಾಗ ಬರುತ್ತೆ ಸ್ಕಾಲರ್ಶಿಪ್ ಅಥವಾ ಬರುತ್ತಾ ಇಲ್ವಾ, 2022 2023 ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ, ಮತ್ತೆ 2023 ಮತ್ತೆ 2024 ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ, ಪುಷ್ ಟು DBT ಆಗಿಲ್ಲ, ಸ್ಯಾಂಕ್ಷನ್ ಆಗಿದೆ, ಒಬ್ಬೊಬ್ಬರಿಗೆ ಸ್ಯಾಂಕ್ಷನ್ ಆಗಿಲ್ಲ. ಸೊ ಈ ತರ ಎಷ್ಟೊಂದು ನೀವು ಕ್ವಶನ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದೀರಾ. ಸೊ ಆದ್ರಿಂದ ನಾನು ಒಂದ್ ವೀಕ್ ಆಗಿತ್ತು SSP ಬಗ್ಗೆ ಅಪ್ಡೇಟ್ಸ್ ಕೊಟ್ಟು. ಸೊ ಆದ್ರಿಂದ ನಾನು ಇವತ್ತು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ತಾ ಹೋಗೋಣ. ಸೊ ಇದು ಬಂದು ನಿಮ್ಗೆಲ್ರಿಗೂ ಗೊತ್ತಿರೋ ತರ SSP ವೆಬ್ಸೈಟ್ ಪೇಜ್ ಇದು ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಸೊ ಇದು ಅರ್ಜಿ ಸಲ್ಲಿಸಕ್ಕೆ, ಇದು ಹೊಸ ಖಾತೆ ಶುರು ಮಾಡಕ್ಕೆ. ಸೊ ನಿಮ್ ಎಲ್ರಿಗೂ ಕಾಡ್ತಾ ಇರೋ ಪ್ರಶ್ನೆ ಏನು ಅಂತಂದ್ರೆ 2022 ಮತ್ತೆ 2023 ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ, ಮತ್ತೆ 2023 ಮತ್ತೆ 24 ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ. ಸೊ 2022 23 ಸ್ಕಾಲರ್ಶಿಪ್ ಎಷ್ಟೊಂದ್ ಜನಕ್ಕೆ ಸ್ಯಾಂಕ್ಷನ್ ಆಗಿದೆ, ಅಮೌಂಟ್ ಕೂಡ ತೋರಿಸ್ತಾ ಇದೆ, ಬಟ್ ಪುಷ್ ಟು DBT ಆಗಿಲ್ಲ. ಸೊ ಮತ್ತೆ ಮತ್ತೊಂದು ಪ್ರಾಬ್ಲಮ್ ಕೂಡ ಅರೈಸ್ ಆಗಿದೆ. ಸೊ ಅದೇನು ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ. 2023 ಮತ್ತೆ 2024 ಸ್ಕಾಲರ್ಶಿಪ್ ಎಷ್ಟೊಂದ್ ಜನಕ್ಕೆ ಸ್ಯಾಂಕ್ಷನ್ ಆಗಿದೆ, ಅಮೌಂಟ್ ಕೂಡ ತೋರಿಸ್ತಿದೆ, ಬಟ್ ಅದು ಇನ್ನೂ ಪುಷ್ ಟು DBT ಆಗಿಲ್ಲ. ಬಟ್ ಸಮ್ ಮೆಂಬರ್ಸಿಗೆ ಇನ್ನೂ ಅದು ಸ್ಯಾಂಕ್ಷನ್ ಆಗಿ ಅಮೌಂಟ್ ತೋರಿಸ್ತಿಲ್ಲ, ಡಿಪಾರ್ಟ್ಮೆಂಟ್ ವೆರಿಫಿಕೇಶನ್ ಮಾತ್ರ ಆಗಿದೆ. ಸೊ ಇದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮ್ಗೆ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಮತ್ತೆ ಒಂದು ಶಾಕಿಂಗ್ ನ್ಯೂಸ್ ಇದೆ, ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನು ಅಂತ. ಸೊ ಬನ್ನಿ ನೋಡಿ, 2022 ಮತ್ತೆ 2023 ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ, ಈ ಪ್ರಶ್ನೆ ನಿಮ್ಗೆ ಎಲ್ಲರಿಗೂ ಕಾಣ್ತಾ ಐತೆ. ಸೊ ಎಷ್ಟೊಂದ್ ಜನಕ್ಕೆ ಇದು ಬಹಳ ಕಾಡ್ತಾ ಐತೆ, ಬರುತ್ತಾ ಇಲ್ವಾ ಅಂತ. ಎಷ್ಟೋ ಜನ ಹೋಪ್ ಇಟ್ಕೊಂಡಿದ್ದಾರೆ, ಬಟ್ ಒಬ್ಬೊಬ್ರು ಹೋಪ್ ಆಲ್ರೆಡಿ ಕಳ್ಕೊಂಡಿದ್ದಾರೆ. ಸೊ ನಾವು ಹೇಳ್ಬೋದು 2022 23 ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ. ಸೊ ಈ ಕ್ವಶನ್ಗೆ ಆನ್ಸರ್ ಏನು ಅಂತಂದ್ರೆ 2022 23 ಸ್ಕಾಲರ್ಶಿಪ್ ಬರೋದು 99% ಡೌಟ್ ಇದೆ. ಯಾಕಂತಂದ್ರೆ ಬಜೆಟ್ ಇಯರ್ ಆಲ್ರೆಡಿ ಕ್ಲೋಸ್ ಆಗಿದೆ. ಈಗೇನಿದ್ರು 2023 ಮತ್ತೆ 24 ಸ್ಕಾಲರ್ಶಿಪ್ ನಡೀತಿದೆ. ಸೊ ಆದ್ರಿಂದ 2022 23 ಸ್ಕಾಲರ್ಶಿಪ್ ಬರೋದು ಬಹಳ ಡೌಟ್ ಇದೆ. ಸೊ ನೋಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಏನು ಅಂತಂದ್ರೆ, ಬ್ರೋ ನಂದು ಎಲ್ಲಾ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಬಟ್ ಸ್ಟೇಟಸ್ ನಲ್ಲಿ ಫೇಲ್ಡ್ ಡ್ಯೂ ಟು ರೆಕಾರ್ಡ್ಸ್ ರಿಟರ್ನ್ ಬ್ಯಾಕ್ ಟು ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್ 2023 2024 ಅಂತ ತೋರಿಸ್ತಿದೆ. ಸೊ ಇದ್ರಲ್ಲಿ ಏನು ಅಂತಂದ್ರೆ 2022 23 ಆಲ್ರೆಡಿ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿದೆ, ಬಜೆಟ್ ಕೂಡ ಕ್ಲೋಸ್ ಆಗಿದೆ ಆ ಇಯರ್ದು. ಈಗೇನಿದ್ರು 2024 25 ನಡೀತಿದೆ, ಬಟ್ ಇನ್ನ ಎಷ್ಟೊಂದ್ ಜನಕ್ಕೂ 2023 24 ಬಂದಿಲ್ಲ. ಸೊ ನಾನು ಹೇಳ್ತಾ ಇರೋದು ಬಂದು 2022 23. ಸೊ ಈ ಸ್ಕಾಲರ್ಶಿಪ್ ಇನ್ ಮುಂದೆ ಬರೋದು ಬಹಳ ಡೌಟ್, 99% ಇದು ಬರಲ್ಲ. ಸೊ ಆಲ್ರೆಡಿ ಬಜೆಟ್ ಕ್ಲೋಸ್ ಆಗಿದೆ. ಸೊ ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿ ಅಮೌಂಟ್ ತೋರಿಸ್ತಿತ್ತು, ಯಾರಿಗೆ ಪುಷ್ ಟು DBT ಆಗಿಲ್ಲ, ಸೊ ಆ ಅಮೌಂಟ್ ಬರೋದು ಬಹಳ ಡೌಟ್, ಬರೋದೇ ಇಲ್ಲ 99%. ಏನಿದ್ರು 1% ಚಾನ್ಸ್ ಇರೋದು. ಆದ್ರಿಂದ ಯಾರು ಕೂಡ 2022 23 ಸ್ಕಾಲರ್ಶಿಪ್ ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಈ ತರ ಎಷ್ಟೊಂದು ಕಮೆಂಟ್ ಬಂದಿದೆ, ಆ ಕಮೆಂಟ್ಗಳನ್ನ ನಾನು ಆನ್ಸರ್ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ, ಇನ್ನೊಂದು ಕಮೆಂಟ್ ಬಂದು ಇದು, ಬ್ರೋ ಐ ಡಿಡ್ ನಾಟ್ ಅಪ್ಲೈ, ವಿಲ್ ದೇ ಅಗೇನ್ ಲೀವ್ ಫಾರ್ ಅಪ್ಲೈಯಿಂಗ್ ದಿಸ್ ಸ್ಕಾಲರ್ಶಿಪ್. ಸೊ ಏನಾಯ್ತು ಅಂತಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿದು ಮತ್ತೆ ಎಷ್ಟೊಂದ್ ಜನ CET ಸ್ಟೂಡೆಂಟ್ಸ್ ಅಪ್ಲೈ ಮಾಡಕ್ ಆಗಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ CET ನಂಬರ್ ಕೂಡ ಬಂದಿರಲಿಲ್ಲ, ಅದು ಫೆಚ್ ಆಗಿರಲಿಲ್ಲ. ಎಷ್ಟೊಂದ್ ಜನ ಲೇಟ್ ಆಗಿ ಅಡ್ಮಿಷನ್ ಆದ್ರು, ಅಷ್ಟೊತ್ತಿಗೆ SSP ಸ್ಕಾಲರ್ಶಿಪ್ ಕ್ಲೋಸ್ ಆಗಿತ್ತು. ಸೊ ಅದರಿಂದ ಎಷ್ಟೊಂದ್ ಜನ ಫಸ್ಟ್ ಇಯರ್ಸ್ ಅವರು ಲೈಕ್ MPharma ME BE ಈ ತರದವ್ರು ಎಷ್ಟೊಂದ್ ಜನ ಅಪ್ಲೈ ಮಾಡಕ್ ಆಗ್ಲಿಲ್ಲ. ಸೊ ಅವರು ಈ ತರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ದಾರೆ, ಅವರು ಹಾಕೋಷ್ಟಿಗೆ ಅದು ಸ್ಕಾಲರ್ಶಿಪ್ ಕ್ಲೋಸ್ ಆಗಿತ್ತು. ಸೊ ಅವ್ರು ಏನಾದ್ರು ಮತ್ತೆ ರಿಲೀಸ್ ಮಾಡ್ತಾರ ಹಾಕಕ್ಕೆ ಆ ಸ್ಕಾಲರ್ಶಿಪ್ ನ. ಸೊ ನಾನು ಇದನ್ನ ಡೈರೆಕ್ಟ್ ಕ್ವಶನ್ ಅಂತ ಹೇಳ್ತೀನಿ. 2023 24 ಸ್ಕಾಲರ್ಶಿಪ್ ಆಲ್ರೆಡಿ ಕ್ಲೋಸ್ ಆಗಿದೆ, ಯಾವುದೇ ಕಾರಣಕ್ಕೂ ಅದು ಮತ್ತೆ ಓಪನ್ ಆಗಲ್ಲ. ಸೊ ಅದರಿಂದ ಅವರು ಮತ್ತೆ ಅಪ್ಲೈ ಮಾಡಕ್ ಆಗಲ್ಲ. ಸೊ ಅವ್ರು ಏನಿದ್ರು ಮುಂದಿನ ವರ್ಷ, ಹಂಗಂದ್ರೆ 2024 25 ಅಕಾಡೆಮಿಕ್ ಇಯರ್ಗೆ ಅವ್ರು ಅಪ್ಲೈ ಮಾಡ್ಬೋದು. ಸೊ ಅಲ್ಲಿವರೆಗೂ ಅವ್ರಿಗೆ ವೇಟ್ ಮಾಡ್ಲೇಬೇಕು. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಸರ್ ಮೈನ್ ಅಪ್ಲಿಕೇಶನ್ ವೆರಿಫಿಕೇಶನ್ ಇಸ್ ನೋ, ವಾಟ್ ಡಸ್ ಇಟ್ ಮೀನ್, ಇಟ್ಸ್ ರಿಜೆಕ್ಟೆಡ್ ಆರ್ ಇಟ್ ದೇರ್ ಎನಿ ಅದರ್ ವೇಸ್ ಟು ಡೂ. ಸೊ ಈ ಕ್ವಶನ್ಗೂ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಏನು ಅಂತಂದ್ರೆ ಇಷ್ಟೊಂದ್ ದಿನದ ಅಪ್ಲಿಕೇಶನ್ ಇನ್ನೂ ವೆರಿಫಿಕೇಶನ್ ಆಗಿಲ್ಲ 2023 ಮತ್ತೆ 24. ಸೊ ಆ ಸ್ಟೂಡೆಂಟ್ಸ್, ಆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತಂದ್ರೆ, ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ನಿಮ್ಮ ತಾಲೂಕ್ ಆಫೀಸ್ ಯಾವ್ದು ಬರುತ್ತೆ, ಮೀನ್ಸ್ ನಿಮ್ ಕಾಲೇಜು ಯಾವ ತಾಲೂಕಲ್ಲಿದೆ, ಎಕ್ಸಾಂಪಲ್ ರಾಮನಗರ ಅನ್ಕೊಳ್ಳಿ, ರಾಮನಗರ ತಾಲೂಕ್ ಆಫೀಸ್ SSP ಆಫೀಸ್ಗೆ ನೀವು ಹೋಗ್ಬೇಕು. ಇಲ್ಲ ಮಂಡ್ಯ ಅನ್ಕೊಳ್ಳಿ, ಮಂಡ್ಯ SSP
ತಾಲೂಕು ಆಫೀಸ್ಗೆ ಹೋಗಿ ನೀವು ನಿಮ್ದು ಯಾವ ಡಿಪಾರ್ಟ್ಮೆಂಟ್ ಇದೆ, ಬ್ಯಾಕ್ವರ್ಡ್ ಕ್ಲಾಸಸ್, ಮೈನಾರಿಟೀಸ್ ಇದ್ರೆ ಮೈನಾರಿಟಿ, ST ಇದ್ರೆ ST, SC ಇದ್ರೆ ST, ಅಥವಾ ಅದರ್ ಯಾವುದೇ ನಿಮ್ದು ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಆ ಡಿಪಾರ್ಟ್ಮೆಂಟ್ ತಾಲೂಕು ಆಫೀಸ್ಗೆ ಹೋಗಿ ನಿಮ್ದು ವೆರಿಫಿಕೇಶನ್ ಆಗಿಲ್ಲ ಅಂತ ನೀವು ತೋರಿಸ್ಕೋಬಹುದು. ತೋರಿಸಿ ಅಲ್ಲಿ ವೆರಿಫಿಕೇಶನ್ ಕೂಡ ಮಾಡಿಸ್ಬೋದು ಅವ್ರಿಗೆ ರಿಕ್ವೆಸ್ಟ್ ಕೊಟ್ಬಿಟ್ಟು ಬಂದ್ರೆ. ಸೊ ಇದು ಎಷ್ಟೊಂದು ಜನಕ್ಕೆ ಅಪ್ಲಿಕೇಶನ್ ಇನ್ನು ವೆರಿಫಿಕೇಶನ್ ಆಗಿಲ್ಲ, ಅವರು ಈ ರೀತಿ ಮಾಡ್ಕೋಬಹುದು. ನಿಮ್ಮ ತಾಲೂಕು ಆಫೀಸ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಂಗಿದ್ರೆ ಮಾಡಿಸ್ಕೋಬಹುದು. ಯಾಕಂದ್ರೆ ಒಂದೊಂದು ಇನ್ನೂ ವೆರಿಫಿಕೇಶನ್ ಪೆಂಡಿಂಗ್ ಇರುತ್ತೆ. ಸೊ ಅವ್ರು ನೀವು ಹೋಗಿ ಎಲ್ಲ ನಿಮ್ ಡೀಟೇಲ್ಸ್ ಕೊಟ್ಟ ತಕ್ಷಣ ಕೂಡ ಅವರು ವೆರಿಫೈ ಮಾಡ್ತಾರೆ. ಸೊ ಅದನ್ನ ನೀವು ತಾಲೂಕು ಆಫೀಸ್ಗೆ ಹೋಗಿ ವೆರಿಫೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು 2023-24 ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ. ಸೊ ನೋಡಿ, ಅವರು ಇನ್ನೊಂದು ಕಮೆಂಟ್ ಕೂಡ ಮಾಡಿದ್ದಾರೆ. ವೆದರ್ ಮ್ಯಾನೇಜ್ಮೆಂಟ್ ಸೀಟ್ಸ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ SSP ಸ್ಕಾಲರ್ಶಿಪ್ ಫಾರ್ 2023-2024. ಸೊ ಇದು ಆಲ್ರೆಡಿ ಅಪ್ಲಿಕೇಶನ್ ಡೇಟ್ ಆಲ್ರೆಡಿ ಕ್ಲೋಸ್ ಆಗಿದೆ. ಯಾವಾಗ ಆಲ್ರೆಡಿ ಜೂನ್ ತಿಂಗಳಲ್ಲೇ ಕ್ಲೋಸ್ ಆಗಿದೆ. ಸೊ ಅವ್ರು ಮತ್ತೆ 2023-24 ಅಪ್ಲೈ ಆಗಲ್ಲ. ಸೊ ಮ್ಯಾನೇಜ್ಮೆಂಟು CT ಎಲ್ಲರೂ ಹಾಕ್ಬೋದಿತ್ತು, ಬಟ್ ಎಷ್ಟೊಂದು ಜನ ಹಾಕಕ್ ಆಗ್ಲಿಲ್ಲ ಸಮ್ ರೀಸನ್ಸ್ ಇಂದ. ಯಾಕಂದ್ರೆ ಅವ್ರದ್ದು ಯೂನಿವರ್ಸಿಟಿಯಿಂದ ರೋಲ್ ನಂಬರ್ ಬಂದಿರಲಿಲ್ಲ, ರಿಜಿಸ್ಟರ್ ನಂಬರ್, ಆದ್ರೆ ಅಪ್ಲೈ ಮಾಡೋಕ್ಕಾಗಿಲ್ಲ. ಅವ್ರು ಏನಿದ್ರು ಮುಂದೆ 2024 ಮತ್ತೆ 2025ಕ್ಕೆ ಅಪ್ಲೈ ಮಾಡ್ಬೋದು. ಸೊ ಮತ್ತೆ ಇನ್ನೊಂದು ಏನು ಅಂತಂದ್ರೆ 2023-24 ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ. ಸೊ ಇದು ನಿಮ್ಗೆ ಒಂದು ಖುಷಿ ವಿಷಯ. ಏನು ಅಂತಂದ್ರೆ ಗುಡ್ ಅಪ್ಡೇಟ್ ಅಂದ್ರೆ ಏನು ಅಂತಂದ್ರೆ 2023-24 ಸ್ಕಾಲರ್ಶಿಪ್ ಎಷ್ಟೊಂದು ಜನಕ್ಕೆ ವೆರಿಫಿಕೇಶನ್ ಆಗಿತ್ತು, ಬಟ್ ಅಮೌಂಟ್ ಪೋರ್ಟಲ್ ಅಲ್ಲಿ ತೋರಿಸ್ತಾ ಇರಲಿಲ್ಲ. ನೀವು ಸ್ಕಾಲರ್ಶಿಪ್ ನಾವು ಚೆಕ್ ಮಾಡಿದಾಗ ಅಮೌಂಟ್ ಎಷ್ಟು ಏನು ಅಂತ ತೋರಿಸ್ತಾ ಇರಲಿಲ್ಲ. ಸೊ ಲಾಸ್ಟ್ 2 days ಇಂದ ಎಷ್ಟೊಂದು ಜನಕ್ಕೆ ಅಪ್ಡೇಟ್ ಆಯ್ತೈತೆ. ಸೊ ಅಮೌಂಟ್ ಕೂಡ ತೋರಿಸ್ತೈತೆ. ಸೊ ಆದ್ರಿಂದ ನೀವು ಹೋಪ್ ಇಟ್ಕೋಬಹುದು 2023-24 ಸ್ಕಾಲರ್ಶಿಪ್ ಬರುತ್ತೆ. ನಾನು ಹಿಂದೆ ವಿಡಿಯೋಸ್ ಎಲ್ಲ ಹೇಳಿದ್ದೆ ಜುಲೈ ಎಂಡ್ ಅಥವಾ ಆಗಸ್ಟ್ ಅಲ್ಲಿ ಬರುತ್ತೆ ಅಂತ. ಸೊ ಬಜೆಟ್ ಇನ್ನು ರಿಲೀಸ್ ಆಗದ ಕಾರಣ ಅದು ಜುಲೈ ಆಲ್ರೆಡಿ ಮುಗ್ದಿದೆ, ಈಗ ಆಗಸ್ಟ್ ಆಲ್ರೆಡಿ ಬಂದಿದೆ. ಸೊ ನೀವು ಆಗಸ್ಟ್ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಮೌಂಟ್ ಬರುತ್ತೆ ಅಂತ. ಹೆಂಗಿದ್ರು ಅವರು 2 days ಮತ್ತೆ 3 days ಇಂದ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ದ ಎಷ್ಟು ಅಂತ ತೋರಿಸ್ತಿದೆ, ಅಮೌಂಟ್ ತೋರಿಸ್ತಿದೆ. ಸೊ ಅದರಿಂದ ನೀವು 2023 ಮತ್ತೆ 24 ಸ್ಕಾಲರ್ಶಿಪ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಗುಡ್ ನ್ಯೂಸ್. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಸಮ್ ಆಫೀಸರ್ಸ್ ಕಡೆಯಿಂದ ಬಂದಿರೋ ನ್ಯೂಸ್ ಪ್ರಕಾರ ಮ್ಯಾನೇಜ್ಮೆಂಟ್ಗೆ ಬರೋದು ಬಹಳ ಕಷ್ಟ ಇದೆ ಈ ಇಯರ್ ಕೂಡ. 2023 ಮತ್ತೆ 2024 ಸ್ಕಾಲರ್ಶಿಪ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಬರೋದು ಕಷ್ಟ ಇದೆ. ಏನಿದ್ರು CET ಸ್ಟೂಡೆಂಟ್ಸ್ಗೆ 95% ಬರ್ಬೋದು, ಏನಿದ್ರು 5% ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಬರ್ಬೋದು. ಏನು ಅಂತ ಹೇಳಕ್ಕಾಗಲ್ಲ, ಬಟ್ ಅಮೌಂಟ್ ಬಂದೇ ಬರುತ್ತೆ ಆಗಸ್ಟ್ ತಿಂಗಳಲ್ಲಿ. ಬಟ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗೆ ಬಹಳ ಕಷ್ಟ ಇದೆ. CET ಸ್ಟೂಡೆಂಟ್ಸ್ಗೆ ಫಸ್ಟ್ ಬರುತ್ತೆ. ಅಕಸ್ಮಾತ್ ಏನಾರ ಅಮೌಂಟ್ ಇನ್ನು ಬಜೆಟ್ ಫುಲ್ ರಿಲೀಸ್ ಆದ್ರೆ ಮ್ಯಾನೇಜ್ಮೆಂಟ್ ಕೂಡ ಬರ್ಬೋದು. ಬಟ್ CET ಅವ್ರಿಗೆ ಮೊದಲು ಬರುತ್ತೆ. 2023-24 ಸ್ಕಾಲರ್ಶಿಪ್ ಆಗಸ್ಟ್ ಮಂತ್ ಅಲ್ಲಿ ಬರುತ್ತೆ. ಸೊ ಥ್ಯಾಂಕ್ ಯು ಎವ್ರಿವನ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಫಾರ್ ಮೋರ್ ಅಪ್ಡೇಟ್ಸ್. ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.